ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ದತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೋಗ್ಲಿ, ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಅಲ್ಲೂ ಕೂಡ ಒಡಕಿದೆ. ಹಾಗಾಗಿ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಏನಿರುತ್ತೆ, ಏನಿರಲ್ಲ, ಬಸ್ ವ್ಯವಸ್ಥೆ ಇರುತ್ತಾ, ಆಟೋ ರಿಕ್ಷಾ ಓಡಾಡುತ್ತಾ, ಇಂಥ ಹಲವು ಗೊಂದಲಗಳು. ಬಟ್ ಯಥಾವತ್ತಾಗಿ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಅಂದ್ರೆ ಬಹುತೇಕ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಎಂದಿದ್ದಾರೆ. ಹಾಗಾಗಿ ಬಹುತೇಕ ಸೇವೆಗಳು ನಾಳೆ ಸಾರ್ವಜನಿಕರಿಗೆ ಸಿಗುತ್ತೆ, ಅದಂತೂ ಸ್ಪಷ್ಟ. ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ದತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೋಗ್ಲಿ, ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಅಲ್ಲೂ ಕೂಡ ಒಡಕಿದೆ. ಹಾಗಾಗಿ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಏನಿರುತ್ತೆ, ಏನಿರಲ್ಲ, ಬಸ್ ವ್ಯವಸ್ಥೆ ಇರುತ್ತಾ, ಆಟೋ ರಿಕ್ಷಾ ಓಡಾಡುತ್ತಾ, ಇಂಥ ಹಲವು ಗೊಂದಲಗಳು. ಬಟ್ ಯಥಾವತ್ತಾಗಿ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಅಂದ್ರೆ ಬಹುತೇಕ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಎಂದಿದ್ದಾರೆ. ಹಾಗಾಗಿ ಬಹುತೇಕ ಸೇವೆಗಳು ನಾಳೆ ಸಾರ್ವಜನಿಕರಿಗೆ ಸಿಗುತ್ತೆ, ಅದಂತೂ ಸ್ಪಷ್ಟ. ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ದತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೋಗ್ಲಿ, ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಅಲ್ಲೂ ಕೂಡ ಒಡಕಿದೆ. ಹಾಗಾಗಿ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಏನಿರುತ್ತೆ, ಏನಿರಲ್ಲ, ಬಸ್ ವ್ಯವಸ್ಥೆ ಇರುತ್ತಾ, ಆಟೋ ರಿಕ್ಷಾ ಓಡಾಡುತ್ತಾ, ಇಂಥ ಹಲವು ಗೊಂದಲಗಳು. ಬಟ್ ಯಥಾವತ್ತಾಗಿ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಅಂದ್ರೆ ಬಹುತೇಕ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಎಂದಿದ್ದಾರೆ. ಹಾಗಾಗಿ ಬಹುತೇಕ ಸೇವೆಗಳು ನಾಳೆ ಸಾರ್ವಜನಿಕರಿಗೆ ಸಿಗುತ್ತೆ, ಅದಂತೂ ಸ್ಪಷ್ಟ. ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ದತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೋಗ್ಲಿ, ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ಅಲ್ಲೂ ಕೂಡ ಒಡಕಿದೆ. ಹಾಗಾಗಿ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಏನಿರುತ್ತೆ, ಏನಿರಲ್ಲ, ಬಸ್ ವ್ಯವಸ್ಥೆ ಇರುತ್ತಾ, ಆಟೋ ರಿಕ್ಷಾ ಓಡಾಡುತ್ತಾ, ಇಂಥ ಹಲವು ಗೊಂದಲಗಳು. ಬಟ್ ಯಥಾವತ್ತಾಗಿ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಅಂದ್ರೆ ಬಹುತೇಕ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಎಂದಿದ್ದಾರೆ. ಹಾಗಾಗಿ ಬಹುತೇಕ ಸೇವೆಗಳು ನಾಳೆ ಸಾರ್ವಜನಿಕರಿಗೆ ಸಿಗುತ್ತೆ, ಅದಂತೂ ಸ್ಪಷ್ಟ. ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ದತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ.
ಹೋಗ್ಲಿ ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅಲ್ಲೂ ಕೂಡ ಒಡಕಿದೆ. ಹಾಗಾಗಿ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಏನಿರುತ್ತೆ ಏನಿರಲ್ಲ, ಬಸ್ ವ್ಯವಸ್ಥೆ ಇರುತ್ತಾ, ಆಟೋ ರಿಕ್ಷಾ ಓಡಾಡುತ್ತಾ, ಇಂಥ ಹಲವು ಗೊಂದಲಗಳು. ಬಟ್ ಯಥಾವತ್ತಾಗಿ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಅಂದ್ರೆ ಬಹುತೇಕ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಅಂದಿದ್ದಾರೆ. ಹಾಗಾಗಿ ಬಹುತೇಕ ಸೇವೆಗಳು ನಾಳೆ ಸಾರ್ವಜನಿಕರಿಗೆ ಸಿಗುತ್ತೆ, ಅದಂತೂ ಸ್ಪಷ್ಟ. ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ಧತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೋಗ್ಲಿ ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅಲ್ಲೂ ಕೂಡ ಒಡಕಿದೆ. ಹಾಗಾಗಿ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಏನಿರುತ್ತೆ ಏನಿರಲ್ಲ, ಬಸ್ ವ್ಯವಸ್ಥೆ ಇರುತ್ತಾ, ಆಟೋ ರಿಕ್ಷಾ ಓಡಾಡುತ್ತಾ, ಇಂಥ ಹಲವು ಗೊಂದಲಗಳು. ಬಟ್ ಯಥಾವತ್ತಾಗಿ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಅಂದ್ರೆ ಬಹುತೇಕ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಅಂದಿದ್ದಾರೆ. ಹಾಗಾಗಿ ಬಹುತೇಕ ಸೇವೆಗಳು ನಾಳೆ ಸಾರ್ವಜನಿಕರಿಗೆ ಸಿಗುತ್ತೆ, ಅದಂತೂ ಸ್ಪಷ್ಟ. ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ಧತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೋಗ್ಲಿ ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅಲ್ಲೂ ಕೂಡ ಒಡಕಿದೆ. ಹಾಗಾಗಿ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗಿದೆ. ಏನಿರುತ್ತೆ ಏನಿರಲ್ಲ, ಬಸ್ ವ್ಯವಸ್ಥೆ ಇರುತ್ತಾ, ಆಟೋ ರಿಕ್ಷಾ ಓಡಾಡುತ್ತಾ, ಇಂಥ ಹಲವು ಗೊಂದಲಗಳು. ಬಟ್ ಯಥಾವತ್ತಾಗಿ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಅಂದ್ರೆ ಬಹುತೇಕ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಅಂದಿದ್ದಾರೆ. ಹಾಗಾಗಿ ಬಹುತೇಕ ಸೇವೆಗಳು ನಾಳೆ ಸಾರ್ವಜನಿಕರಿಗೆ ಸಿಗುತ್ತೆ, ಅದಂತೂ ಸ್ಪಷ್ಟ. ನಾಳಿನ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳಿದೆ. ಬಂದ್ಗೆ ಬೆಂಬಲನೇ ಕೊಟ್ಟಿಲ್ಲ ಹಲವು ಸಂಘಟನೆಯವರು. ಇವತ್ತು ವಾಟಾಳ್ ನಾಗರಾಜ್ರಿಂದ ಮೀಟಿಂಗ್ ಕೂಡ ಆಗುತ್ತೆ. ಕರ್ನಾಟಕ ಬಂದ್ ಬಗ್ಗೆ ಅಂತಿಮ ರೂಪುರೇಷೆಗೆ ಸಿದ್ಧತೆಗಳು ಆಗಲಿದೆ ಇವತ್ತಿನ ಸಭೆಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಮೀರಿಯೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೋಗ್ಲಿ ಸಂಘಟನೆಗಳಲ್ಲಾದ್ರೂ ಒಗ್ಗಟ್ಟಿದೆಯಾ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅಲ್ಲೂ ಕೂಡ